ಹೆಂಗೈತಮ್ಮ? ಹೌದಾ? ಶಂಚು ನೀ ತಿನ್ಬಾ. ಮಕ್ಕಳಿಗೆ ಒಂದೇ ಥರದ ಬ್ರೇಕ್ಫಾಸ್ಟು, ಲಂಚು, ಡಿನ್ನರ್ ಸೇಮ್ ತಿಂದು ತಿಂದು ಬೋರ್ ಆಗಿದೆಯಾ? ಹಾಗಾಗಿ ಮಕ್ಕಳಿಗೆ ಇದೊಂದು ಸ್ಪೆಷಲ್ ರೆಸಿಪಿ ಅಂತಲೇ ಹೇಳ್ಬೋದು. ತುಂಬಾ ಹೆಲ್ದಿಯಾಗಿದೆ. ಇದರ ಹೆಸರು ಓಟ್ಸ್ ಚೀಲ ಅಂತ ಹೇಳ್ಬೋದು, ಓಟ್ಸ್ ದೋಸೆ ಅಂತ ಹೇಳ್ಬೋದು. ಅದಕ್ಕೆ ಸ್ವಲ್ಪ ಹಿಟ್ಟು, ಎಲ್ಲ ಥರದ ಹಿಟ್ಟನ್ನು ಮಿಕ್ಸ್ ಮಾಡಿ ನಾನು ಯಾವ ಥರ ಟ್ರೈ ಮಾಡಿದ್ದೆ, ಅದು ತುಂಬಾ ಹೆಲ್ದಿಯಾಗಿ ಮತ್ತು ತುಂಬ ಟೇಸ್ಟಿಯಾಗಿ ಬಂದಿದೆ. ಇದನ್ನು ಮೊಸರು ಜೊತೆ, ಇಲ್ಲಾಂದರೆ ಯಾವುದೇ ಚಟ್ನಿ ಜೊತೆ, ಇಲ್ಲಾಂದರೆ ಕೆಚಪ್ ಜೊತೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ನೋಡೋಣ ಬನ್ನಿ. ನಾನು ಯೂಸ್ ಮಾಡ್ತಿರೋದು ಟಾಟಾ ಪ್ರಾಡಕ್ಟ್ಸ್ದು ಓಟ್ಸು. ನಾನು ಯೂಶ್ವಲಿ ಮಕ್ಕಳು ಚಿಕ್ಕವರಿದ್ದಾಗಲೇ ಇದೇ ಸ್ಟಾರ್ಟ್ ಮಾಡೀನಿ. ಇದರಿಂದ ನಾನು ಉಪ್ಪಿಟ್ಟು ಮಾಡ್ತೀನಿ ಮತ್ತು ಈ ಥರ ದೋಸೆ ಮಾಡ್ತೀನಿ. ಇಲ್ಲಿಗಂದು ಪ್ಲೇನಾಗಿ ನಾವು ಅನ್ನ ಹೆಂಗೆ ತಿಂತೀವಲ್ಲ ಆ ಥರ ನಾನು ಇದನ್ನೇ ಪ್ಲೇನಾಗಿ ಕುದಿಸಿ ಮಕ್ಕಳಿಗೆ ತಿನ್ನಿಸ್ತೀನಿ. ಸ್ವಲ್ಪ ಉಪ್ಪು ಹಾಕಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ನಾನು 1 ಕಪ್ಪು ಓಟ್ಸ್ ತೊಗೊಂಡು ಮಿಕ್ಸರ್ ಜಾರ್ನಲ್ಲಿ ಹಾಕಿ ಸ್ವಲ್ಪ ಸಣ್ಣಾಗಿ ಪೌಡ್ರ್ ಮಾಡ್ಕೋತೀನಿ. ನೋಡ್ಬೋದು ತುಂಬಾ ಪೌಡ್ರ್ ಥರ ಬಂದಿದೆ. ಸೊ ಅದನ್ನು ನಾನು ಒಂದು ಬೌಲ್ನಲ್ಲೇ ಹಾಕ್ಕೊಂಡು ಅದಕ್ಕೆ ನಾನು ಎಲ್ಲ ಥರ ಹಿಟ್ಟು ಮಿಕ್ಸ್ ಮಾಡ್ಕೋತೀನಿ. ನಿಮ್ಗೆ ಬೇಕಾದರೆ ನಿಮ್ಗೆ ಯಾವ ಮನೆಯಲ್ಲಿ ಯಾವ ಥರ ಹಿಟ್ಟಿದೆ ಎಲ್ಲನೂ ಹಾಕೋಬೋದು. ನಾನು 1 ಕಪ್ಪು ಓಟ್ಸ್ ಪೌಡ್ರ್ ಜೊತೆ 2 ಟೇಬಲ್ ಸ್ಪೂನು ಕಡಲೆ ಹಿಟ್ಟು, 2 ಟೇಬಲ್ ಸ್ಪೂನು ರಾಗಿ ಹಿಟ್ಟು ಮತ್ತು 2 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಯೂಸ್ ಮಾಡಿ. ನೀವು ಬೇಕಾದರೆ ಜೋಳದ ಹಿಟ್ಟು, ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೋದು. ಬಟ್ ಯೂಶ್ವಲಿ ಗೋಧಿ ಹಿಟ್ಟು, ಜೋಳದ ಹಿಟ್ಟು ನಾವು ಚಪಾತಿ, ರೊಟ್ಟಿ ಒಳಗೆ ಮಾಡ್ತಿರ್ತೀವಿ. ಹಾಗಾಗಿ ನಾನು ಇಲ್ಲಿ ಯೂಸ್ ಮಾಡಿಲ್ಲ. ಇವಾಗ ಎಲ್ಲವಷ್ಟು ಹಿಟ್ಟನ್ನು ಮಿಕ್ಸ್ ಮಾಡ್ಕೋತೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ನಾನು ನೀರು ಹಾಕಿ ಕಲಿಸ್ಕೋತೀನಿ. ಇಲ್ಲಿ ನಾನು 1.5 ಕಪ್ಪು ನೀರನ್ನು ಯೂಸ್ ಮಾಡ್ದಂಗೆ ಆಗಿದೆ. ನೀವು ಸ್ವಲ್ಪ ತೆಳುವಾಗಿ ಮಾಡ್ಕೊಂಡಷ್ಟು ಚೆನ್ನಾಗಿ ಬರುತ್ತೆ. ದೋಸೆ ಹಿಟ್ಟು ಹೇಗಿರ್ತೈತಲ್ಲ, ದೋಸೆ ಬ್ಯಾಟ್ರ್ ಥರ ನಾವಿಲ್ಲಿ ತೆಳುವಾಗಿ ಮಾಡಿಕೊಂಡು ಪಕ್ಕದಲ್ಲಿ ಇಡ್ತೀನಿ. ಸ್ವಲ್ಪ ಹೊತ್ತು ಒಂದು 10 ಮಿನಿಟ್ಸ್ ರೆಸ್ಟ್ ಮಾಡೋಕ್ಕೆ ಬಿಡ್ತೀನಿ. ಅಂದರೆ ತುಂಬ ಚೆನ್ನಾಗಿ ಹಿಟ್ಟು ನೆನೆಯುತ್ತೆ. ಹಾಗಾಗಿ ಅದಕ್ಕೆ ಮತ್ತೆ ಏನೇನು ನಮ್ಗೆ ತರಕಾರಿ ಬೇಕನ್ನ ಹೆಚ್ಕೋಬೇಕು. ಈಗ ಆ ಟೈಮ್ದಲ್ಲೇ ನಾವು ಸೈಡಲ್ಲಿ ಅದು ಹಿಟ್ಟನ್ನ ನೆನೆಯಕ್ಕಿಟ್ಟು ಈ ಕಡೆ ನಾವು ನಮ್ಗೆ ಬೇಕಾದ ತರಕಾರಿನ ನಾವು ಕಟ್ ಮಾಡ್ಕೋಬೋದು. ಇವಾಗ ನಾನು ಜಾಸ್ತಿ ಏನು ತರಕಾರಿ ಯೂಸ್ ಮಾಡಿಲ್ಲ. ಒಂದು ಕ್ಯಾರೆಟ್ ಯೂಸ್ ಮಾಡೀನಿ, ಕೊತ್ತಂಬರಿ ಸೊಪ್ಪು, ಟೊಮೆಟೊ ಮತ್ತು ಈರುಳ್ಳಿ ಯೂಸ್ ಮಾಡೀನಿ. ನಿಮ್ಮ ಮನೆಯಲ್ಲಿ ಬೇರೆ ಥರ ತರಕಾರಿ ಇದ್ದರೆ ನೀವು ಬೀಟ್ರೂಟ್ ಯೂಸ್ ಮಾಡ್ಬೋದು, ಹಾಗೆ ಆಲೂಗಡ್ಡೆನೂ ಯೂಸ್ ಮಾಡ್ಬೋದು. ಈಗೆಲ್ಲ ತರಕಾರಿಗಳನ್ನು ಬೌಲ್ನಲ್ಲೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ಥರ ನೀವು ಬೇರೆ ಬೇರೆ ವೆರೈಟಿ ಒಳಗೆ ನೀವು ವೆಜ್ಜಸನ್ನು ಹಾಕಿ ನೀವು ಟ್ರೈ ಮಾಡ್ಬೋದು. ತುಂಬ ಹೆಲ್ದಿಯಾಗಿರುತ್ತೆ. ಮಕ್ಕಳಿಗೆ ಒಂದೇ ಥರ ಕೊಟ್ಟು ಬೋರ್ ಆಗಿರುತ್ತೆ. ಹಾಗಾಗಿ ಹೆಲ್ದಿಯಾಗಿ ಈ ಥರ ನಾವು ಮಾಡ್ಕೋಬೋದು. ಇದೇ ಹಿಟ್ಟು ಯೂಸ್ ಮಾಡಿ ನೀವು ಪಡ್ಡು ಮಾಡ್ಕೊಂಡ್ಕೆ ಸಹ ಹಾಕ್ಬೋದು, ಇಲ್ಲ ಅಪ್ಪೆ ಅಂತಲೂ ಕರೀತಾರೆ. ಅದನ್ನು ತುಂಬ ಚೆನ್ನಾಗಿ ಅನಿಸುತ್ತೆ. ಮಕ್ಕಳಿಗೆ ಹಿಂಗೆ ಕೈಯಾಗಿ ಹಿಡ್ಕೊಂಡು ತಿನ್ನೋದಕ್ಕೂ ಮಜಾ ಬರುತ್ತೆ. ಸೊ ಇದೇ ಸೇಮ್ ಹಿಟ್ಟನ್ನು ಬೇರೆ ಬೇರೆ ವೆರೈಟಿ ಒಳಗೆ ನಾವು ಮಾಡಿಕೊಟ್ರೆ ಮಕ್ಕಳಿಗೆ ಇಷ್ಟನೂ ಆಗುತ್ತೆ ಮತ್ತು ಹೆಲ್ದಿನೂ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನೆಕ್ಸ್ಟ್ ಇದಕ್ಕೆ ಉಪ್ಪು, ಅರಿಶಿಣ, ಕೆಂಪು ಖಾರ ಮತ್ತು ಸ್ವಲ್ಪ ಗರಂ ಮಸಾಲೆ ಯೂಸ್ ಮಾಡೀನಿ. ಇಷ್ಟಿದ್ರೆ ಸಾಕು. ನಿಮ್ಗೆ ಬೇಕಾದರೆ ಏನೋ ಬೇರೆ ಚಾಟ್ ಮಸಾಲ ಅವೆಲ್ಲ ಹಾಕ್ಕೋಬೋದು. ಬಟ್ ಏನು ನೆಸಿಟಿ ಇಲ್ಲ, ಇಷ್ಟು ಚೆನ್ನಾಗಿ ಅನಿಸುತ್ತೆ. ಅದ್ರ ಜೊತೆ ಒಂದಿಷ್ಟು ನಾನು ಅಜ್ವೈನ್ ಯೂಸ್ ಮಾಡೀನಿ. ಇದು ಸ್ವಲ್ಪ ಡೈಜೆಷನ್ ಚೆನ್ನಾಗಾಗುತ್ತೆ ಅಂತೇಳಿ ನಾನು ಅಜ್ವೈನ್ ಯೂಸ್ ಮಾಡೀನಿ. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಸ್ವಲ್ಪ ನೀರು ಬೇಕಾದರೆ ನೀರು ಹಾಕ್ಕೊಂಡು ಸ್ವಲ್ಪ ಅಳುಸಾಗಿ ಮಾಡಬೇಕು. ದೋಸೆ ಹಿಟ್ಟು ಥರ ನಾವು ತೆಳುವಾಗಿ ಮಾಡ್ಕೊಂಡಷ್ಟು ದೋಸೆ ಚೆನ್ನಾಗಿ ಬರುತ್ತೆ. ತವಾ ಕಾಯ್ದಕ್ಕಿಟ್ಟು ಅದ್ರ ಮೇಲೆ ನಾನು ದೋಸೆ ಹಾಕ್ತಾಯಿದ್ದೀನಿ. ಇನ್ನೂ ಸ್ವಲ್ಪ ತೆಳು ಮಾಡ್ಕೊಂಡು ಇನ್ನೂ ಚೆನ್ನಾಗಿ ಬರುತ್ತೆ. ನನಗೆ ಅಷ್ಟು ತೆಳುವಾಗಿ ಮಾಡೋದು ಬೇಡ, ಮೀಡಿಯಮ್ ಇರಲಿ ಅಂತೇಳಿ ನಾನು ಸ್ವಲ್ಪ ಗಟ್ಟಿಯಾಗಿ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಸ್ವಲ್ಪ ದಪ್ಪ ಇದ್ದರೆ ಚೆನ್ನಾಗಿ ಅನಿಸುತ್ತೆ ಅಂತಂತೇಳಿ, ಫ್ಲಫಿಯಾಗಿ ಬರುತ್ತೆ ಅಂತೇಳಿ ಸ್ವಲ್ಪ ಹೊತ್ತು ಅದನ್ನು ಮುಚ್ಚಿಟ್ಟು ಮೇಲೆ ನೀವು ತುಪ್ಪ ಅಥವಾ ಎಣ್ಣೆ ಹಚ್ಚಿ 2 ಕಡೆ ನಾವು ಫ್ರೈ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿ ಬರುತ್ತೆ. ಚಿಕ್ಕ ಮಕ್ಕಳಿಗಂತ ಅಷ್ಟೇ ಅಲ್ಲ, ದೊಡ್ಡವರು ತಿನ್ಬೋದು. ಇಲ್ಲಿ ಡಿನ್ನರ್ಗಂತ ಇದು ದೋಸೆ ಮಾಡಿದ್ದೆ. ವೆಯ್ಟ್ ಲಾಸ್ ಮಾಡ್ಕೊಳ್ಳೋರಿಗೂ ತುಂಬಾ ಹೆಲ್ಪ್ ಆಗುತ್ತೆ. ಹೆಲ್ದಿಯಾಗಿರುತ್ತೆ ಮತ್ತು ಹೆವಿನೂ ಇರೋದಿಲ್ಲ. ಸೊ ಹಾಗಾಗಿ ಇದು ಬ್ರೇಕ್ಫಾಸ್ಟಿಗೆ ಮತ್ತು ಡಿನ್ನರ್ಗೆ ತುಂಬ ಚೆನ್ನಾಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಬ್ಯಾಟ್ರಿ ಯೂಸ್ ಮಾಡಿ ನೀವು 8ರಿಂದ 10 ದೋಸೆ ಮಾಡ್ಬೋದು. ಸೊ 3ರಿಂದ 4 ಜನಕ್ಕೆ ಇದು ಪರ್ಫೆಕ್ಟ್ ಆಗಿದೆ. ಸೊ ಇಲ್ಲಿ ನಮ್ಗೆ 2 ಮಕ್ಕಳು, ನನ್ನ ಹಸ್ಬೆಂಡು, ನನಗೆ ಪರ್ಫೆಕ್ಟ್ ಆಗಿದೆ. ನೀವು ಬೇಕಾದರೆ ಹೆಚ್ಚಿಗೆ ಹಿಟ್ಟು ಆ್ಯಡ್ ಮಾಡ್ಕೋಬೋದು. ಅದ್ರ ಜೊತೆಗೆ ನೀವು ವೆಜ್ಜಸ್ಸು ಹೆಚ್ಚಿಗೆ ಆ್ಯಡ್ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ. ಸಂಜು ತಿನ್ನಪ್ಪು, ತಿನ್ನಿಸ್ಲಾ? ನೋಡು ಅಪ್ಪ ಮಾಡ ತಾನ ಮಾಡ್ತೀನಿ ದೋಸೆ ತಿನ್ನು. ಈ ರೆಸಿಪಿ ನಿಮಗೆ ಇಷ್ಟ ಆಗೈತೆ ಅಂತ ಅಂದ್ಕೋತೀನಿ. ಇಷ್ಟ ಆದರೆ ನಮಗೊಂದು ಲೈಕ್ ಇರಲಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ನಿಮಗೆ ನೆಕ್ಸ್ಟ್ ವೀಡಿಯೋದೊಂದಿಗೆ ನ್ಯೂ ರೆಸಿಪಿ ಜೊತೆಗೆ ಬರ್ತೀನಿ. ನಮಸ್ಕಾರ.